ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪತಃ ಆನಃ ಶೃಣ್ವನ್ನೋ ದಿವ್ಯಸ್ಯೇದ ಸಾಧನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 25/6/2024 ಅಂಗಾರಕ ಸಂಕಷ್ಟಿ ಬಹಳ ವಿಶೇಷವಾಗಿ ಬಂದಿದೆ. ಇವತ್ತಿನ ದಿವಸ ಅದ್ಭುತವಾದಂಥ ರಿಸಲ್ಟ್. ನೀವೇನು ಅಂದ್ಕೊತೀರೋ ಆ ಫಲ ನೋಡೋಣ. ಅಂಗಾರಕ ಸಂಕಷ್ಟಿ ಇರ್ತಕ್ಕಂಥದ್ದು ಹೇಗೆ ಅಂದರೆ, ಮಂಗಳವಾರ ಆಧಿಪತ್ಯ, ಧನಿಷ್ಠ ನಕ್ಷತ್ರದ ಆಧಿಪತ್ಯ, ಅದೇ ಕುಜ ಅಂತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಂಗಾರಕ ಸಂಕಷ್ಟಿಯನ್ನು ಮಾಡ್ತಕ್ಕಂಥದ್ದೇ ಸಂಕಷ್ಟಗಳು ಹೋಗಲಿ, ಕಷ್ಟಗಳು ಹೋಗಲಿ, ಯಾವುದಾದ್ರು ಅನಿರೀಕ್ಷಿತವಾಗಿ ಆಗುವಂಥ ತಪ್ಪು ಅಥವಾ ತಾಪತ್ರೆಗಳು, ತೊಂದರೆಗಳು ನಿವಾರಣೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಕ್ಕಂಥ, ಅದರಲ್ಲೂ ಕೂಡ ಅಂಗಾರಕ ಸಂಕಷ್ಟಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು. ಅಂಗಾರಕ ಸಂಕಷ್ಟಹರ ಚತುರ್ಥಿ ಹೇಗಿದೆ ಅಂದರೆ, 12 ತಿಂಗಳು ಮಾಡದೇ ಇದ್ರೂ ಕೂಡ ಸಂಕಷ್ಟಹರ ಚತುರ್ಥಿಯನ್ನು ಮಂಗಳವಾರದ ಒಂದು ಸಂಕಷ್ಟಿಯನ್ನು ಮಾಡಿದರೆ ಸಾಕು, ಯಥೇಚ್ಛವಾದಂಥ ಒಂದು ಫಲ. ಆದರೆ ಈ ಬಾರಿ ಸಂಕಷ್ಟಿ ಬಂದಿದೆಯಲ್ಲ, 1 ವರ್ಷ ಅಲ್ಲ 10 ವರ್ಷ ಮಾಡದೇ ಇದ್ರೂ ಕೂಡ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ಆ 10 ವರ್ಷದಲ್ಲಿ ಮಾಡಬೇಕಾದಂಥ ಏಕಫಲ ಅಂತಕ್ಕಂಥದ್ದು ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಸಿಗುತ್ತೆ. ಯಾಕೆಂದರೆ ಕುಜನ ಆಧಿಪತ್ಯ ಬಲವಾಗಿ ನಿಂತಿದೆ. ಧನಿಷ್ಠ ನಕ್ಷತ್ರ, ಆ ಧನಿಷ್ಠ ನಕ್ಷತ್ರ ಬಹಳ ಶುಭಪ್ರದವಾದಂಥ ಒಂದು ನಕ್ಷತ್ರ. ಆ ತಿಥಿಗೂ ಕೃಷ್ಣ ಪಕ್ಷ ಚತುರ್ಥಿ, ಸಂಕಷ್ಟ ಚತುರ್ಥಿ ತಿಥಿಗೂ, ಆ ನಕ್ಷತ್ರಕ್ಕೂ, ಆ ಸಂದರ್ಭಕ್ಕೂ, ಚಂದ್ರೋದಯದ ಒಂದು ಸನ್ನಿವೇಶಕ್ಕೂ ಅದ್ಭುತವಾದಂಥ ಒಂದು ರೀತಿಯಾದಂಥ ಮ್ಯಾಚು. ಅಂದರೆ ಈ ರೀತಿಯಲ್ಲಿ ಬರುವಂಥದ್ದು ಎಷ್ಟೋ ವರ್ಷಕ್ಕೆ ಒಂದು ಬಾರಿ, 10 ವರ್ಷಕ್ಕೆ ಬರುತ್ತೋ 20 ವರ್ಷಕ್ಕೆ ಬರುತ್ತೋ, ಒಟ್ಟಿನಲ್ಲಿ ಈ ಕಾಂಬಿನೇಷನ್ ಬರೋದಿಲ್ಲ. ಅಂಗಾರಕ ಸಂಕಷ್ಟಿ ಬರ್ತದೆ, ಆದರೆ ಈ ನಕ್ಷತ್ರ ತಿಥಿ ವಾರ ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನು ಸಾಮಾನ್ಯವಾಗಿ ಬರೋದಿಲ್ಲ. ಎಷ್ಟೋ ವರ್ಷಗಳಿಗೆ ಒಂದು ಬಾರಿ ಈ ಸಂಕಷ್ಟಹರ ಚತುರ್ಥಿ ಬರುವಂಥದ್ದು ಅಂಗಾರಕ ಸಂಕಷ್ಟಹರ ಚತುರ್ಥಿ. ಈ ಕಾಂಬಿನೇಷನ್ನು ನಾನು ತಿಳಿದ ಮಟ್ಟಿಗೆ ನನ್ನ ಅನುಭವದ ಮುಖಾಂತರವಾಗಿ 21 ವರ್ಷಕ್ಕೆ ಒಂದು ಬಾರಿ ಈ ಕಾಂಬಿನೇಷನ್ ಬರುತ್ತೆ, ಸಂಕಷ್ಟಹರ ಚತುರ್ಥಿಯ ಒಂದು ಕಾಂಬಿನೇಷನ್. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಿ ಯಥಾವತ್ತು ಉಪವಾಸ ಇದ್ದು, ಉಪವಾಸ ಅಂತಂದರೆ ಭಗವಂತನಿಗೆ ಹತ್ತಿರ ಇದ್ದು ಭಕ್ತಿಪೂರ್ವಕವಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಯಥೇಚ್ಛವಾದಂಥ ಒಂದು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಸಂಕಷ್ಟಹರ ಚತುರ್ಥಿಯ ಫಲ ನಿಮಗೆ ಸಿಗಬೇಕು ಅಂತಂದರೆ ಸಾಧ್ಯವಾದಷ್ಟು ಈ ಕೆಂಪು ದಾಸವಾಳದಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಅಥವಾ ಗಣಪತಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಸಂಕಷ್ಟಗಳು ಹೋಗಲಿ ಅಂತಕ್ಕಂಥ ರೀತಿಯಲ್ಲಿ. ಅದರಲ್ಲೂ ಕೂಡ ಆ ಗಿಡಕ್ಕೆ ನೀವೇ ನೀರನ್ನು ಹಾಕಿಬಿಟ್ಟು ಒಂದು ಪ್ರಾರ್ಥನೆ ಮಾಡಿ, ನಿಮ್ಮ ಸಂಕಷ್ಟ ಅಥವಾ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಪ್ರಾರ್ಥನೆ ಮಾಡಿ, ಇದಕ್ಕೋಸ್ಕರವಾಗಿ ನಿನ್ನ ಈ ಒಂದು ಅಂಶವನ್ನು ಅಥವಾ ಈ ಒಂದು ಹೂವನ್ನು ತೆಗೆದುಕೊಂಡು ಹೋಗ್ತಿದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ, ಆ ಗಿಡದತ್ತ ಪ್ರಾರ್ಥನೆ ಮಾಡಿ, ಆ ಹೂವನ್ನು ತಂದು ಗಣಪತಿಗೆ ಸಮರ್ಪಣೆ ಮಾಡಿ, ನಿಮ್ಮ ಸಂಕಲ್ಪ ಅಲ್ಲೇನು ಗಿಡದತ್ತ ಪ್ರಾರ್ಥನೆ ಮಾಡಿರ್ತಿರೋ ಸಂಕಲ್ಪವನ್ನು, ಅದೇ ಸಂಕಲ್ಪವನ್ನು ಅದನ್ನು ಅರ್ಪಿಸಬೇಕಾದ್ರೆ ಗಣಪತಿ ಹತ್ರನೂ ಮಾಡಿದ್ರಿ ಅಂತಂದರೆ ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬಲಿ 100ಕ್ಕೆ 100 ಭಾಗ ನಿಮ್ಮ ಇಷ್ಟಾರ್ಥ ಈಡೇರುವಂಥ ರೀತಿಯಲ್ಲಿ ಶತಸಿದ್ಧವಾಗಿ ನಿಂತಿದೆ. ಯಾಕೆ ಅಂದರೆ ಈ ಬಾರಿಯ ಸಂಕಷ್ಟ ಚತುರ್ಥಿ ದಿವಸ ಗಣಪತಿ ಅಂತಕ್ಕಂಥನು ಸ್ವಲ್ಪ ಉಗ್ರ ಸ್ವರೂಪ, ಶಕ್ತಿ ಸ್ವರೂಪ, ಪಾರ್ವತಿ ಅಂಶದ ಸ್ವರೂಪನಾಗಿ ಕುಳಿತಿರ್ತಾನೆ. ಅಂದರೆ ದುರ್ಗಾ ಅಂಶದ ಸ್ವರೂಪನಾಗಿ ಕುಂತಿರ್ತಾನೆ. ಹಾಗಾಗಿ ಈ ಮಾಟ ಮಂತ್ರ ತಂತ್ರ, ದುಷ್ಟಶಕ್ತಿ ಕಾಟ, ಉದ್ಯೋಗದಲ್ಲಿ ಏನೋ ತೊಂದರೆ, ಉದ್ಯೋಗದಲ್ಲಿ ಶತ್ರುಗಳ ಕಾಟಗಳಿದೆ, ಅಥವಾ ಉದ್ಯೋಗದಲ್ಲಿ ಏನೋ ಬೇರೆಯವ್ರಿಗೆ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ, ಈ ಸಮಸ್ಯೆ ಇರ್ತಕ್ಕಂಥವ್ರು, ಮತ್ತು ಎಲ್ಲೋ ಮಾಂಗಲ್ಯ ದೋಷವಿದೆ, ಗಂಡನ ಆಯುಷ್ಯಕ್ಕೆ ಕೂತಿದೆ, ಅಥವಾ 2 ಮದುವೆ ಏನೋ ರೀತಿಯಲ್ಲಿ ಏನೋ ಜಾತಕದಲ್ಲಿ ದೋಷವಿದೆ ಅಂತಕ್ಕಂಥ ಪಕ್ಷದಲ್ಲಿ ಪ್ರತಿಯೊಂದಕ್ಕೂ ಏನೋ ವಿಘ್ನಗಳು ಬರ್ತಾ ಇದೆ, ಸಂಕಷ್ಟಗಳು ಬರ್ತಾ ಇದೆ, ಏನೋ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥವ್ರು ಈ ಒಂದು ಏನು ಹೇಳಿದನಲ್ಲ ಇದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಏನು ದಾಸವಾಳದ ಗಿಡಕ್ಕೆ ಪೂಜೆ ಮಾಡಿ ಗಣಪತಿಗೆ ಅರ್ಪಿಸ್ತಕ್ಕಂಥದ್ದು ಒಂದು. ಎರಡನೇದಾಗಿ ಇವತ್ತಿನ ದಿವಸ ಒಂದು ಕೆಂಪು ಬಟ್ಟೆ, ಆ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಹಾಕಿಬಿಟ್ಟು ಅದನ್ನು ಗಣಪತಿಗೆ ಏನು ಹೋಗ್ತಿರಲ್ಲ ಆ ಗಣಪತಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನಾದರೂ ಮಾಡಿ, ಅಥವಾ ಅರ್ಚಕರಿಗೆ, ಅಥವಾ ಒಂದು ಆ ಪ್ರಸಾದವನ್ನಾದರೂ ಕೂಡ ತೊಗರಿಬೇಳೆ ಅಥವಾ ತೊಗರಿ ಕಾಳಿನಲ್ಲಿ
ಒಂದು ಪ್ರಸಾದವನ್ನಾದರೂ ಕೂಡ ಮಾಡಿಬಿಟ್ಟು ಅಲ್ಲಿ ಗಣಪತಿಗೆ ನೈವೇದ್ಯ ಮಾಡಿ ಅದನ್ನು ಹಂಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ಮಂಗಳ ದೋಷ ಅಂತಕ್ಕಂಥದ್ದು ಅಥವಾ ಅಷ್ಟಮ ಕುಜನ ದೋಷ ಅಂತಕ್ಕಂಥದ್ದು ಪರಿಪೂರ್ಣ ಹೋಗುತ್ತೆ. ಇದನ್ನು ಮಾಡಿ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.